ದರ್ಶನ್ ಪರ ವಕೀಲರಾದಂತ ನಾರಾಯಣ ಸ್ವಾಮಿ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ ಹೋಗ್ತೀನಿ. ಸರ್ ಏನಾಯ್ತು ಸರ್ ಕೋರ್ಟ್ನಲ್ಲಿ? ಅಲ್ಲ, ಇವತ್ತು ತಮಗೆ ಗೊತ್ತಿದೆ, ಇವತ್ತು ಕರ್ಕೊಂಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ರು, ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಎಲ್ಲ ಆಗಿ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ. 15 ದಿವಸ ಕಸ್ಟಡಿಗೆ ಬೇಕಂತ ಕೇಳಿದ್ರು. ಅದ್ರ ಪ್ರಕಾರ 15 ದಿವಸ ಕಸ್ಟಡಿಗೆ ನಾವು ಕೊಡಬಾರ್ದು, ಏನು ಅವಶ್ಯಕತೆ ಇದೆ, ಅನ್ನೆಸೆಸರಿ ಕರ್ಕೊಂಡೋಗಿ ಅವ್ರಿಗೆ ಹ್ಯುಮಿಲಿಯೇಷನ್ ಮಾಡಿ ಇಲ್ ಟ್ರೀಟ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾವು ಅಪೋಸ್ ಮಾಡಿದ್ವಿ. ಕೊನೆಗೆ 6 ದಿವಸ ಕಸ್ಟಡಿಗೆ ಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೂಡ ಕೊಟ್ಟಿದೆ, ಪ್ರತಿ ದಿವಸ ಅವ್ರ ವಕೀಲರುಗಳನ್ನ ಮೀಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು. ಎರಡನೇದು, ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ 2 ದಿವಸಕ್ಕೊಂದ್ಸಲ ಕೋರ್ಟ್ಗೆ ಆ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಅಂತ. ಅವ್ರಿಗೆ ಯಾವುದೇ ಥರ ಇಲ್ ಟ್ರೀಟ್ಮೆಂಟು ಮತ್ತೊಂದು ಮಾಡಬಾರ್ದು. ಅವ್ರಿಗೆ ಏನೇನೋ ಹಾಸ್ಪಿಟಲ್ ವಿಚಾರ ಇದ್ದರೆ ಅವ್ರಿಗೆ ನೀಟಾಗಿ ಟ್ರೀಟ್ಮೆಂಟ್ ಕೊಡ್ಸ್ಕೊಂಡು ನೀಟಾಗಿ ನೋಡ್ಕೊಳ್ಬೇಕು ಅಂತ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ 6 ದಿವಸ ಕಸ್ಟಡಿಗೆ ತೊಗೊಂಡಿದ್ದಾರೆ. ಮೇ ಬಿ 6 ದಿವಸ ಅಥವಾ 6ಗಿಂತ ಮೊದಲೇ ಕೋರ್ಟಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೋದು ಇನ್ವೆಸ್ಟಿಗೇಷನ್ ಮುಗಿಸಿ. ಸರ್, ದರ್ಶನ್ ಚಿತ್ರದುರ್ಗದಿಂದ ವ್ಯಕ್ತಿನ ಅವರೇ ಕಿಡ್ನಾಪ್ ಮಾಡಿಸಿದ್ರು, ಆರ್ ನಗರದಲ್ಲಿ ಸೆಡ್ಡಲ್ಲಿ ಕೂಡ ಹಾಕಿದ್ರು, ಹೊಡೆದ್ರು, ಸತ್ ಮೇಲೆ ಬಾಡಿನ ಇವರೇ ಡಿಸ್ಪೋಸ್ ಮಾಡಿದ್ರು ಅನ್ನೋ ಆರೋಪಗಳು ಅವ್ರ ಮೇಲೆ ಇರೋದು. ಖಂಡಿತವಾಗಿಯೂ ಅದೆಲ್ಲ ಬರೀ ಆರೋಪಗಳಷ್ಟೇ. ದರ್ಶನ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಈ ಇನ್ಸಿಡೆಂಟ್ ಏನು ನಡೆದಿದೆ ಅನ್ನೋದ್ರ ಬಗ್ಗೆನೇ ಅವ್ರಿಗೆ ಗೊತ್ತಿಲ್ಲ. ಏನಾಗುತ್ತೆ, ಯಾರೋ ಮಾಡಿರ್ತಾರೆ, ಏನೋ ಆಗಿರುತ್ತೆ. ಆದರೆ ಇವರು ಅನ್ನೆಸೆಸರಿ ದರ್ಶನ್ ಅವ್ರನ್ನ ಇದರಲ್ಲಿ ಎಳೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಡಾಕ್ಯುಮೆಂಟ್ಸ್ಗಳೆಲ್ಲ ನೋಡಿದಾಗ. ನೋಡೋಣ, ಯಾಕಂದರೆ ಈಸ್ ಕಂಪ್ಲೀಟ್ಲಿ ಇನ್ನೋಸೆಂಟ್. ಯಾಕಂದರೆ ಅಷ್ಟೆಲ್ಲ ದೊಡ್ಡ ವ್ಯಕ್ತಿ ಆ ಥರ ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ ಖಂಡಿತವಾಗಿಯೂ ಅವ್ರು ಹೊರಗಡೆ ಹೋಗಿ ಅಬ್ಸ್ಕಾಂಡಿಂಗಲ್ಲಿ ಇದ್ಕೊಂಡು ಆನ್ಸ್ಪೆಕ್ಟ್ರಿ ಬೇಲ್ ತೊಗೊಳ್ತಾ ಇದ್ರು. ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ, ಬರೋದು ಅದೆಲ್ಲ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಖಂಡಿತ ಈಸ್ ಇನ್ನೋಸೆಂಟ್. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕೋರ್ಟಲ್ಲಿ ಇದಕ್ಕೆ ನ್ಯಾಯ ಸಿಗುತ್ತೆ. ಸರ್, ಪ್ರೈಮ್ ಆಫೀಸಿಗೆ ನೋಡಿದಾಗ ಸರ್ 9ನೇ ತಾರೀಕು UDR ಆಗುತ್ತೆ, 10ನೇ ತಾರೀಕು ಬಾಡಿ ಫೌಂಡ್ ಮಾಡ್ತಾರೆ. ಇವತ್ತು ದರ್ಶನ್ ಅವ್ರ ಮೇಲೆ ಕೇಸ್ ಮಾಡ್ಕೊಂಡಿದ್ದಾರೆ ಸರ್. ಒಂದು ಕಡೆ ಕೊಲೆ ಕೇಸ್ ಅಂತಾರೆ, ಸಾಕ್ಷ್ಯನಾಶ ಅಂತಾರೆ, 120B ಅಂತಾರೆ, ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂತಾರೆ. ಎಲ್ಲ ಒಂದು ಕಡೆ ದರ್ಶನ್ ಅವ್ರನ್ನ ಫಿಟ್ ಮಾಡೋಕ್ಕೆ ಪ್ರಯತ್ನಗಳಾಗ್ತಿದ್ಯಾ? ನಿಜವಾಗ್ಲೂ ದರ್ಶನ್ ಅವ್ರು ಆರೋಪ ಮಾಡಿದಾರ ಅಂತೇಳಿ ಸರ್? ನೋಡಿ, ಇದು ಯಾರ್ಯಾರೋ ಹೇಳಿ ಒಂದು ಗಾಸಿಪ್ಪಲ್ಲಿ ಆಗಿರ್ತಕ್ಕಂಥ ಕೇಸು. ಜೊತೆಗೆ ಮೇ ಬಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಾಗ, ನೋಡಿ ಇಲ್ಲೊಂದು ಇನ್ಸಿಡೆಂಟ್ ನಡೆದಿದ್ರೆ ಆ ಟೈಮಲ್ಲಿ ಇಲ್ಲಿ ಯಾರ್ಯಾರು ಪಾಸ್ ಆಗಿರ್ತಾರೆ ಎಲ್ಲರ ಮೇಲೂ ಡೌಟ್ ಬರ್ತದೆ. ಅಥವಾ ಯಾರೋ ಒಬ್ರು ಒಂದು ಡೌಟ್ಫುಲ್ಲಲ್ಲಿ ಏನಿದ್ರೆ ಅದ್ರ ಮೇಲೂ ಡೌಟ್ ಬರ್ತದೆ. ಸೊ ಒಂದು ಡೌಟ್ ಬೇಸ್ ಮೇಲೆ, ಬೆನಿಫಿಟ್ ಆಫ್ ಡೌಟ್, ಆ ಡೌಟಲ್ಲಿ ಈ ಕೇಸ್ ಆಗಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.